ನನ್ನ ಕ್ಲೈಂಟ್ ಒಬ್ಬರು ಭಾಳ ಶಿಸ್ತಿನ ಮನುಷ್ಯ. ಹೆಂಗೆ ಅಂದರೆ ಈಗ ಜಗತ್ತೇನು ಹೇಳುತ್ತೆ ಆ ಶಿಸ್ತಿನ ಮನುಷ್ಯ. ಕರೆಕ್ಟಾಗಿ ಹೇಳ್ತಾರೆ, ಊಟ ತಿಂಡಿ ಸಮಯ ಪಾಲನೆ ಎಲ್ಲ ಸರಿ. ಯಾವ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಮಕ್ಕಳಿಬ್ರು ಕೆನಡಾದಲ್ಲಿದ್ದಾರೆ ಆಯಿತಾ. ಇವರು ಪ್ರತಿಯೊಂದೂ ಡಾಕ್ಯುಮೆಂಟ್ ಮಾಡಿದ್ದಾರೆ. ನನ್ನ ಹತ್ರ ಬಂದಿದ್ದರು, ನನ್ನ ಮಾತುಕತೆ ಆಗಿತ್ತು. ಅವ್ರಿಗೆ ಡೆತ್ ಫೋಲ್ಡರ್ ಬಗ್ಗೆ ನನಗೆ ಪರಿಕಲ್ಪನೆ ಇತ್ತು, ಈ ಥರದೆಲ್ಲ ರೆಡಿ ಇಟ್ಟಿರಬೇಕು ರಾಯರೇ ಅಂತ ಹೇಳಿದ್ದೆ. ಅವರು ಹೇಳೋದಲ್ಲ, ಶಿಸ್ತಿನ ವ್ಯಕ್ತಿ. ಒಂದು ಸರಿ 10 ಸರಿ ಪ್ರಶ್ನೆ ಕೇಳ್ತಾರೆ, ಯಾಕೆ ಹೀಗೆ ಮಾಡಬೇಕು ಏನು ಅಂತ. ಅವ್ರಿಗೆ ಕನ್ವಿನ್ಸ್ ಆದರೆ ಎಲ್ಲ ಚಾಚು ತಪ್ಪದೆ ಪರಿಪಾಲನೆ ಮಾಡುವಂತಹ ವ್ಯಕ್ತಿ, ಶಿಸ್ತಿನ ವ್ಯಕ್ತಿ. ಆದರೆ ಅವರು ವೈಫ್ ಅಷ್ಟೇನು ಓದಿಲ್ದವರು. ಅವ್ರ ಜೊತೆ ಇವರೇನು ಕಮ್ಯುನಿಕೇಟು ಮಾಡಿಲ್ಲ. ಅವ್ರದ್ದು ಇವ್ರದ್ದು ಅವ್ರ ಮಕ್ಕಳದು ಎಲ್ಲ ಆಧಾರ್ ಕಾರ್ಡಿಂದ ಹಿಡಿದು ಪ್ರತಿಯೊಂದನ್ನು ತೊಗೊಂಡೋಗಿ ಲಾಕರಲ್ಲಿ ಇಟ್ಬಿಟ್ಟಿದ್ದಾರೆ, ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದಾರೆ. ಇವರು ವಾಕ್ ಹೋಗಿದ್ದಾರೆ. ಏನು ತಲೆ ಸುತ್ತು ಬಂತನೋ, ವಯೋಸಹಜ 77-78 ವಯಸ್ಸು, ವಯೋಸಹಜ ತಲೆ ಸುತ್ತು ಬಂದಿದೆ, ಬಿದ್ದಿದ್ದಾರೆ. ಅಷ್ಟೇ ನೆಪ ಹೋಗಿದ್ದಾರೆ. ಆ ಮಧ್ಯದಲ್ಲಿ ನಮ್ಮ ಸಮಾಜ ನಿಮಗೆ ಗೊತ್ತು, ಯಾರೋ ಮೊಬೈಲ್ ಲಪಟಾಯಿಸಿದ್ದಾರೆ ಆಯಿತಾ. ಈಗ ಅವ್ರ ಮಕ್ಕಳು ಕೆನಡಾಯಿಂದ ಬಂದರು, ಅಪ್ಪ ಹೋಗಿದ್ದಾರೆ, ಅರ್ಜೆಂಟಲ್ಲಿ ಮಾಡಬೇಕು, ಎಲ್ಲ ಮಾಡಿದ್ದಾರೆ. ಎಲ್ಲ ಮಾಡಿದ್ರೆ ಫಸ್ಟು ಇನಿಷಿಯಲಿ ಆ ಕ್ರಿಮಿನೇಷನ್ಗೆ ಅದಕ್ಕೆಲ್ಲ ಇದರಿಂದ ನಿಮ್ಗೆ ಆಸ್ಪತ್ರೆಯಿಂದ ಒಂದು ಪ್ರಾವಿಷನಲ್ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಡೆತ್ ಸರ್ಟಿಫಿಕೇಟ್. ಈ ಥರ ಆಗಿದೆ, ಕಾರಣ ಹಿಂಗೆ ವಯೋಸಹಜ ಬಿದ್ದರು, ಹಾರ್ಟ್ ಅಟ್ಯಾಕ್ ಆಯಿತು, ಏನೋ ಕೊಟ್ಟರು, ಮುಗೀತು, ಕ್ರಿಮೇಷನ್ ಆಯಿತು, ಎಲ್ಲ ಆಯಿತು. ಡೆತ್ ಸರ್ಟಿಫಿಕೇಟ್ ತೊಗೋಬೇಕು. ಡೆತ್ ಸರ್ಟಿಫಿಕೇಟ್ ತೊಗೋಬೇಕು ಅಂದರೆ ಆಧಾರ್ ಈಸ್ ಮಸ್ಟ್. ಅವಾಗ ಮನೇಲಿ ಹುಡುಕಾಡ್ತಾರೆ, ಎಲ್ಲಿ ಅಂತ. ಮನೇಲಿ ಆಧಾರ್ ಸಿಗ್ತಾ ಇಲ್ಲ. ಅವ್ರ ವಯಸ್ಸು ಇಲ್ಲ, ಇವರು ಇಲ್ಲ, ಏನೂ ಗೊತ್ತಿಲ್ಲ. ಆಮೇಲೆ ಒಂದು 3 ದಿನ ಬಿಟ್ಟು ಅವ್ರು ಹೇಳ್ತಾರೆ, ಇಲ್ಲ ಇವ್ರದ್ದೊಂದು ಲಾಕರ್ ಇರಬೇಕು ನೋಡಿ, ಇಲ್ಲೊಂದು ಕೀ ಇದೆ ಅಂತ ಅವ್ರ ಅಮ್ಮ ಕೊಡ್ತಾರೆ. ಅಲ್ಲಿ ಹೋದರೆ ಇಲ್ಲ ನೀವು ಯಾರೋ ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಹೆಸರಲ್ಲಿದೆ ಅದು ಲಾಕರ್, ಸತ್ತವ್ರ ಹೆಸರಲ್ಲಿ ಲಾಕರ್ ಇದೆ. ಅದನ್ನು ಇವಾಗ ತಿರ್ಗಾ ನೀವು ಡೆತ್ ಸರ್ಟಿಫಿಕೇಟ್ ತರಬೇಕು, ಅವ್ರು ಹೋಗಿದ್ದಾರೆ, ಹಿಂಗಾಗಿ ನಮಗೆ ಅನುಮತಿ ಕೊಡಿ, ನಾವು ಇವ್ರ ಮಗ ಅಂತೇಳಿ. ಈಗ ಹೆಂಗೆ ಅಂತಂದರೆ ಮೊಟ್ಟೆ ಮೊದಲು ಕೋಳಿ ಮೊದಲು ಅನ್ನೋ ಸ್ಥಿತಿ. ಡೆತ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ಇದನ್ನು ಓಪನ್ ಮಾಡಿ ಆಧಾರ್ ಸಿಕ್ಕಲಿಲ್ಲ ಅಂದರೆ ಇದಾಗಲ್ಲ.